ಮುಂದೆ ವೃಷಭ ರಾಶಿ. ಶುಭ ಕಾರ್ಯಗಳು, ಸಂಬಂಧಗಳು ಸ್ವಲ್ಪ ಜಾಗೃತೆಯಿಂದ ನೀವು ನಿರ್ವಹಿಸಬೇಕು. ಯಾಕೆ ಅಂತಂದರೆ ರಾಶೀಶನು ಕೇತುವನ್ನು ಬೆರ್ತಿದ್ದಾನೆ ಸಿಂಹದಲ್ಲಿ, ಅಲ್ಲಿ ಬಲ ಇಲ್ಲ ಶುಕ್ರನಿಗೆ. ಜನ್ಮದಲ್ಲಿ ಕುಜ, ಅವನಿಗೆ ಶನಿಯ ದೃಷ್ಟಿ. ಇದೆಲ್ಲವೂ ಇರತಕ್ಕಂತಹ ತಿಂಗಳು ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಶುಭ ಕಾರ್ಯದಲ್ಲಿ ಒಂದು ಮಾತಾಡಕ್ಕೆ ಹೋಗಿ ಇನ್ನೊಂದೇನೋ ಹೆಚ್ಚು ಮಾತಾಡಿ ಅದರಿಂದ ಅವರಿಗೆ ಮನಸ್ತಾಪಗಳಾಗಿ, ಸೊ ಅವರು ಇನ್ನೊಬ್ಬ ಕುಜದೋಷ ಇರೋರಾದ್ರೆ ಏನು ಮಾಡ್ತೀರಿ? ಒಂದಕ್ಕೆ ಹೋಗಿ 2 ಆಗ್ತದೆ, 2ಕ್ಕೆ ಹೋಗಿ 4 ಆಗ್ತದೆ. ಹಾಗಾಗಿ ಮಾತೇ ಮುತ್ತು. ಅದು ಆಡೋದಾಗಲಿ ಬರೆಯೋದಾಗಲಿ ಬಹಳ ಯೋಚನೆ ಮಾಡಿ ಆಡಬೇಕು. ಆವಾಗ ಮಾತೆ ನಿಜವಾಗ್ಲೂ ಮುತ್ತಾಗ್ತದೆ. ಇಲ್ಲದೆ ಹೋದರೆ ಬಹಳ ನೋವಾಗ್ತದೆ. ಮಾತು ಮುತ್ತಾಗಬೇಕು, ನೋವಾಗಬೇಕು ಅಂತನ್ನುವ ಎಚ್ಚರವೇ ಒಂದು ಭಾಗ್ಯ. ಆ ಎಚ್ಚರಿಕೆ ಬೇಕು. ವೃಷಭ ರಾಶಿಯವರು ಸಂಬಂಧಗಳಲ್ಲಿ ಸಾಕಷ್ಟು ಜಾಗ್ರತೆಯನ್ನು ವಹಿಸಿ ಅಂತಂತ ಅದಕ್ಕೆ ಹೇಳಿರೋದು. ಆದಾಯ ಉತ್ತಮ ಇರ್ತದೆ. ವ್ಯಾಪಾರ ವ್ಯವಹಾರಗಳು ಶುರು ಆಗಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಏನು ತೊಂದರೆ ಇಲ್ಲ. ರಿಯಲ್ ಎಸ್ಟೇಟ್ ಸಹಿತ ಕೆಲವು ಮುಖ್ಯ ವ್ಯಾಪಾರ ವ್ಯವಹಾರಗಳು ಉತ್ತಮವಾಗಿ ಹೋಗ್ತಕ್ಕಂತಹ ತಿಂಗಳು. ನಿಧಾನ ಇರಬಹುದು, ಆದರೆ ಒಳ್ಳೆಯದಿದೆ. ಶ್ರೀನಿವಾಸ ದೇವರ ದರ್ಶನ, ಅರ್ಚನೆ, ವೆಂಕಟೇಶ ಸ್ತೋತ್ರ, ಪ್ರದಕ್ಷಿಣಾ ನಮಸ್ಕಾರ, ತುಳಸಿ ಸಮರ್ಪಣೆ, ಇದೆಲ್ಲ ಸ್ವಲ್ಪ ಬುಧವಾರದಂದು ಶುಕ್ರವಾರದಂದು ವಿಶೇಷವಾಗಿ ಮಾಡಿಕೊಂಡು ಬೆಳಗ್ಗೆ ಅಥವಾ ಸಾಯಂಕಾಲ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. Subscribe to One India and never miss an update. Download the One India app now.